ನ್ಯೂಮರಾಲಜಿ ಪ್ರಕಾರ 24 ನಂಬರ್ ಹೆಲ್ತ್, ವೆಲ್ತ್ ಮತ್ತು ಲಕ್ ತರುತ್ತಂತೆ. ವೆಲ್ಕಮ್ ಟು ಶೀ ಟೇಲ್ಸ್. ನಾವಿವತ್ತು ನ್ಯೂಮರಾಲಜಿ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ, ಬಟ್ ನಿಮ್ಮ ಕಣ್ಣಿಗೂ ಮತ್ತು ನಂಬರ್ 24ಗೂ ಇರೋ ಸ್ಪೆಷಲ್ ಸಂಬಂಧದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಯೂಶ್ವಲಿ ಸಿನಿಮಾನ 24 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಏನಕ್ಕೆ ಶೂಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಅದಕ್ಕೂ ಮುಂಚೆ ಫ್ರೇಮ್ಸ್ ಪರ್ ಸೆಕೆಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಮೋಷನ್ ಪಿಕ್ಚರ್ ಕ್ರಿಯೇಟ್ ಆಗೋಕ್ಕೆ 1 ಸೆಕೆಂಡ್ನಲ್ಲಿ 1 ಫ್ರೇಮಲ್ಲಿ ಎಷ್ಟು ನಂಬರ್ ಆಫ್ ಇಮೇಜಸ್ ಪಾಸ್ ಆಗುತ್ತೋ ಅದೇ ಫ್ರೇಮ್ಸ್ ಪರ್ ಸೆಕೆಂಡ್. ಫಾರ್ ಎಕ್ಸಾಂಪಲ್ 24 FPS ಅಂದರೆ 1 ಸೆಕೆಂಡ್ನಲ್ಲಿ ಇನ್ ಅ ಫ್ರೇಮ್ 24 ಇಮೇಜಸ್ ಪಾಸ್ ಆಗುತ್ತೆ. ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಸಿನಿಮಾನಲ್ಲಿ ಏನಕ್ಕೆ 24 FPS ಸ್ಟ್ಯಾಂಡರ್ಡ್ ಆಗಿ ಪ್ರಿಫರ್ ಮಾಡ್ತಾರೆ ಗೊತ್ತಾ? ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಐಸ್. ಬಿಕಾಸ್ 24 FPS ಇಸ್ ಕ್ಲೋಸೆಸ್ಟ್ ಟು ಹ್ಯೂಮನ್ ವಿಜುವಲ್ ರಿಯಾಲಿಟಿ. 24 FPS ನಲ್ಲಿ ಶೂಟ್ ಮಾಡುವ ವಿಜುವಲ್ಸ್ ಎಲ್ಲ ಸ್ಮೂತ್ ಆಗಿ ನಮ್ಮ ಬ್ರೈನ್ ಪರ್ಸೀವ್ ಮಾಡುತ್ತೆ, ಹೆನ್ಸ್ ಕ್ರಿಯೇಟಿಂಗ್ ಅ ಲೈಫ್ ಲೈಕ್ ಮೋಷನ್. ಅಂದರೆ ಯಾವುದೇ ಲ್ಯಾಗ್ ಅಥವಾ ಗ್ಲಿಚ್ ಇರಲ್ಲ. ರಿಯಾಲಿಟಿ ನಾವು ಹೇಗೆ ಪ್ರಪಂಚ ನೋಡ್ತೀವೋ ಅದೇ ಥರ ಸಿನಿಮಾನು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ. ಸೈಲೆಂಟ್ ಮೂವೀಸಿಂದ ಸೌಂಡ್ ಮೂವೀಸ್ಗೆ ಶಿಫ್ಟ್ ಆಗಬೇಕಾದ್ರೆ ಸೌಂಡ್ ಟೆಕ್ನಾಲಜಿನ ಯೂಸ್ ಮಾಡೋದಕ್ಕೆ ಫ್ರೇಮ್ ರೇಟ್ನ ಇನ್ಕ್ರೀಸ್ ಮಾಡಬೇಕಾಗಿ ಬಂತು. ಕನ್ವೆನ್ಷನಲ್ ಆಗಿದ್ದ 12 to 16 FPS ಇಂದ 24 FPSಗೆ ಶಿಫ್ಟ್ ಮಾಡಬೇಕಾಗಿ ಬಂತು. ಯಾಕಂದರೆ ಇದು ಹೀಗೂ ಕೇಳಿಸ್ತಿರ್ಲಿಲ್ಲ, ಹೀಗೂ ಕೇಳಿಸ್ತಿರ್ಲಿಲ್ಲ, ಪರ್ಫೆಕ್ಟ್ ಆಗಿ ಈ ತರ ಕೇಳಿಸ್ತಿತ್ತು. ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ. 24 FPS ಫ್ರೇಮ್ ರೇಟ್ ಕಮ್ಮಿ ಆದಷ್ಟು ಚಾಪಿ ಫೀಲ್ ಕೊಡ್ತಿತ್ತು, ವೆರಾಸ್ 24ಗಿಂತ ಜಾಸ್ತಿ ಆದಷ್ಟು ಹೈಪರ್ ರಿಯಲಿಸ್ಟಿಕ್ ಫೀಲ್ ಕೊಡ್ತಿತ್ತು. ಸೊ ನ್ಯಾಚುರಲಿ 24 FPS ಬಿಕೇಮ್ ದ ಗೋಲ್ಡನ್ ಸ್ಟ್ಯಾಂಡರ್ಡ್. ನಿಮಗೆ ಈ ಕಾಂಟೆಂಟ್ ಇಷ್ಟ ಆಗಿದ್ರೆ ಫಾಲೋ ಶೀ ಟೇಲ್ಸ್.